ನಟ ದರ್ಶನ್ ಅವರ ಸಿನಿಮಾ ಕರಿಯ ಚಿತ್ರವು ರಿಲೀಸ್ ಆಗಿದ್ದು ಹಲವಾರು ಕಡೆಗೆ ಅಭಿಮಾನಿಗಳು ಮತ್ತೆ ಕರಿಯ ಸಿನಿಮಾವನ್ನು ನೋಡಲು ಮುಂದಾಗಿದ್ದು ಮತ್ತು ಥಿಯೇಟರ್ಗಳೆಲ್ಲ ಡಿ ಬಾಸ್ ಅವರ ಕ್ರೇಜ್ ತುಂಬಾ ಇದೆ. ಡಿ ಬಾಸ್ ಅವರು ಜೈಲಿನಲ್ಲಿದ್ದರೂ ನಿಲ್ಲದ ಕ್ರೇಜ್ಗೆ ಇವರು ಅಪ್ಪ. ಅಂದು ಸಿನಿಮಾದಲ್ಲಿ ಕೈದಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ನಟ ದರ್ಶನ್ ಅವರು. ಇಂದು ನಿಜ ಕೈದಿಯಾಗಿ ಎಂಟ್ರಿಯನ್ನು ಕೊಡುತ್ತಿದ್ದಾರೆ ಬಳ್ಳಾರಿ ಜೈಲಿನಲ್ಲಿ ನಟ ದರ್ಶನ್ ಇಂದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವುದು ಬಹುತೇಕ ಖಚಿತವಾಗಿದೆ ಮತ್ತು ಈಗಾಗಲೇ ಬಳ್ಳಾರಿ ಜೈಲಿನಲ್ಲಿ VIP ಸೆಲ್ ಸಿದ್ಧತೆ ಮಾಡಲಾಗಿದೆ ಮತ್ತು ವಿಡಿಯೋ ಕಾನ್ಫರೆನ್ಸ್ ಜೊತೆಗೆ CC ಕ್ಯಾಮೆರಾ ಕಣ್ಗಾವಲಿರುವ ಸೆಲ್ಗೆ ಇವರನ್ನು ಸ್ಥಳಾಂತರಿಸಲಾಗುತ್ತದೆ. ನಟ ದರ್ಶನ್ ಫೋಟೋ ಜೈಲಿನಲ್ಲಿ ರಾಜಾತೀತ್ಯ ಫೋಟೋ ವೈರಲ್ ಆದ ಬೆನ್ನಲ್ಲೇ ದುಡ್ಡಿದ್ದವರಿಗೊಂದು ನ್ಯಾಯ, ದುಡ್ಡಿಲ್ಲದವರಿಗೊಂದು ನ್ಯಾಯ ಎಂಬ ಟೀಕೆ ವ್ಯಕ್ತವಾಗಿತ್ತು. ಈ ಸರ್ಕಾರ 9 ಜನ ಜೈಲಾಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಾಗಿತ್ತು. ಈ 9 ಬ್ಯಾರಕ್ಗಳಿದ್ದು 385 ಕೈದಿಗಳಿದ್ದಾರೆ ಮತ್ತು ಇದು ಬ್ರಿಟಿಷ್ ಕಾಲದಲ್ಲಿ 1884ರಲ್ಲಿ ನಿರ್ಮಾಣವಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಅವರನ್ನು ಬಂಧಿಸಲಾಗಿದೆ. ಈ ಗ್ಯಾಂಗ್ ರವರನ್ನು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ನಟ ದರ್ಶನ್ ರವರನ್ನು ಶಿಫ್ಟ್ ಮಾಡಲಾಗಿದೆ. ಹಲವಾರು ಕಡೆಗೆ ದರ್ಶನ್ ಗ್ಯಾಂಗ್ ರವರನ್ನು ಶಿಫ್ಟ್ ಮಾಡಲಾಗಿದೆ. A1 ಆರೋಪಿಯಾಗಿರುವ ಪವಿತ್ರ ಗೌಡ ಅವರನ್ನು ಪರಪ್ಪನ ಅಗ್ರಹಾರದಲ್ಲಿ ಉಳಿಯಲಿದ್ದಾರೆ. ಅವರು ಆರೋಪಿ ಪವನ್ ಮತ್ತು ರಾಘವೇಂದ್ರ ಇವರು ಮೈಸೂರು ಜೈಲಿಗೆ ಶಿಫ್ಟ್ ಆಗಿದ್ದಾರೆ ಮತ್ತು ನಂದೀಶ್ ಅವರು ಸಹ ಶಿಫ್ಟ್ ಆಗಿದ್ದಾರೆ. ಜಗದೀಶ್ ಲಕ್ಷ್ಮಣ್ ಅವರು ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಧಾರವಾಡದಲ್ಲಿ ಧನರಾಜ್ ಅವರನ್ನು ಶಿಫ್ಟ್ ಮಾಡಲಾಗಿದ್ದಾರೆ. ವಿಜಯಪುರದಲ್ಲಿ ವಿನಯ್ ಎಂಬುವರನ್ನು ಶಿಫ್ಟ್ ಮಾಡಲಾಗಿದ್ದಾರೆ. ಅದೇ ರೀತಿ ಕಲಬುರಗಿಯಲ್ಲಿ ನಾಗರಾಜು ಅನ್ನು ಶಿಫ್ಟ್ ಮಾಡಲಾಗಿದ್ದಾರೆ. ಬೆಳಗಾವಿ ಜೈಲಿಗೆ ಪ್ರದೂಷ್ ಎಂಬುವರನ್ನು ಶಿಫ್ಟ್ ಮಾಡಲಾಗಿದ್ದಾರೆ. ಇನ್ನು ಉಳಿದ ಕೆಲವು ಆರೋಪಿಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ.